ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಳಿ ಕಳಿ ಅವರು ಸಾಯಿಸು ಅಂದ್ರು, ನಾನು ಸಾಯಿಸೋ ರೀತಿ ಶೂಟ್ ಮಾಡಲಿಲ್ಲ ಕಳಿ. ಮತ್ತೆ ಹಾಸ್ಪಿಟ್ಲಲ್ಲಿ ಚೇತರಿಕೆ ಕಾಣ್ತಿದ್ದಾರೆ ಅಂತ ಗೊತ್ತಾದಾಗ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ ಕಾಳಿ. ಅತ್ತೆ ನನ್ನ ಕೊಲ್ಲೋ ಉದ್ದೇಶ ನಂದು ಆಗಿರ್ಲಿಲ್ಲ ಕಾಳಿ. ಪ್ಲೀಸ್ ಕಾಳಿ, ನನಗೆ ಒಂದೇ ಒಂದು ಅವಕಾಶ ಕೊಡು ಕಾಳಿ. ನಾನು ತಪ್ಪಿತ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡು ಕಾಳಿ. ಯಾರಿಗೂ ಈ ವಿಷಯನ ಹೇಳ್ಬೇಡ ಕಾಳಿ, ಪ್ಲೀಸ್. ನನ್ನ ನಂಬು ಕಾಳಿ, ಪ್ಲೀಸ್ ನನ್ನ ನಂಬು. ಹುಟ್ಟವ ಕಂಟಿ ತುಂಬಾ ಕಷ್ಟಪಟ್ಟು ಈ ಮದುವೆ ಮಾಡ್ತಿದ್ದಾರೆ. ಮದುವೆ ನಿಂತೋದ್ರೆ ಎಲ್ರಿಗೂ ತೊಂದರೆ. ವಸು ಅಪ್ಪ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಕಾಳಿ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರ ಜೀವಂತ ಗುಳಿಯಲ್ಲ ಕಾಳಿ, ಜೀವಂತ ಗುಳಿಯಲ್ಲ. ಇವನು ಹೇಳ್ತಿರೋದು ದಿಟ್ಟನೇ. ಪುಟ್ಟಕ್ಕನಿಗೆ ಕಂಟಿಗೆ ಈಗಿರೋ ಆಕ್ರೋಶಕ್ಕೆ ಇವನೇ ತಪ್ಪು ಮಾಡಿರೋದು ಅಂತ ಗೊತ್ತಾದ್ರೆ ಖಂಡಿತ ಇವನ್ನ ಉಳ್ಸೋಕ್ಕಿಲ್ಲ. ಒಂದು ವೇಳೆ ನಾನು ಕನ್ಸು ಕಂಡಂಗೆ ಆಗೋದ್ರೆ ಪುಟ್ಟಕ್ಕ ಜೈಲ್ಗೆ ಹೋಯ್ತಾಳೆ, ವಸು ಪ್ರಾಣ ಬಿಡ್ತಾಳೆ, ಕಂಟಿ ತಂಗಿ ಕೊರ್ಗಲೆ ಹುಚ್ಚ ಆಗೋಯ್ತಾನೆ. ಇಲ್ಲ ಇಲ್ಲ, ನಾನಿದನ್ನು ಯಾರಿಗೂ ಹೇಳ್ಬಾರ್ದು. ಕಾಳಿ, ನಾನು ಶೂಟ್ ಮಾಡೋದ್ರಿಂದ ಅತ್ತೆ ಸತ್ತಿಲ್ಲ ಕಾಳಿ. ಅಲ್ಲಿ ಬೇರೆನೇ ಏನೋ ಆಗಿದೆ. ನನ್ನ ನಂಬು ಕಾಳಿ, ಪ್ಲೀಸ್ ಕಾಳಿ. ಎದ್ದಳ್ಳ ಮೇಕೆ, ಎದ್ದಳ್ಳ ಮೇಕೆ. ಒಂದ್ ವೇಳೆ ವಿಷಯನ ನಾನು ಹೇಳಿಲ್ಲ ಅಂತಂದ್ರು ಆ ರಾಧಾ ಮತ್ತೆ ಆ ಹುಡುಗಿ ಎಲ್ರು ತಾವ ಹೇಳಿದ್ರೆ ಏನ್ಲಾ ಮಾಡ್ತ್ಯಾ? ಅವ್ರ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅವ್ರು ನನ್ನ ಎದುರ್ಸಕ್ಕೆ ಈ ಥರ ಹೇಳ್ತಿದ್ದಾರೆ. ಇದನ್ನೆಲ್ಲ ಮಾಡು ಅಂತ ನಿನ್ಗೆ ಯಾರಲ್ಲ ಹೇಳಿದ್ದು? ಅನಿಕಾ ಅಪ್ಪ. ಅತ್ತೆಗೂ ಅವ್ರಿಗೂ ಹಳೆ ದ್ವೇಷ ಇತ್ತು. ನನ್ನ ಮಧ್ಯದಲ್ಲಿ ದಾಳ ಥರ ಮಾಡ್ಕೊಂಡ್ರು. ಅದಕ್ಕೆ ಮುಟ್ಟಣಂತರ ನೀನ್ ಬಲಿಯಾದ? ನನ್ನ ತಪ್ಪನ್ನ ನಾನು ತಿದ್ಕೋತೀನಿ, ಮತ್ತೆ ಅವ್ರು ಸವಾಸ ಮಾಡಲ್ಲ. ಏಯ್, ನಿನ್ ತಪ್ಪನ ನೀನ್ ತಿತ್ಕೋತೀಯ. ಆದ್ರೆ ದೇವ್ರಂತ ಬಂಗಾರಮ್ಮವರು ಮತ್ತೆ ವಾಪಸ್ ಬರ್ತಾರಿಲ್ಲ? ವಾಪಸ್ ಬರ್ತಾರಾ? ಆ ಪಾಪ ಪ್ರೆಗ್ನೆಂಟ್ ಕೊನೆವರೆಗೂ ಕಾಡ್ತಾ ಇರುತ್ತೆ. ವಸುನ ಚೆನ್ನಾಗಿ ನೋಡ್ಕೊಂಡು ನನ್ನ ತಪ್ಪಿಗೆ ನಾನು ಪ್ರಾಯಶ್ಚಿತ ಮಾಡ್ಕೋತೀನಿ. ಈ ವಿಷಯನ ಯಾರಿಗೂ ಹೇಳ್ಬೇಡ ಕಾಳಿ. ಇನ್ನೊಬ್ಬನಿಂದ ಎರಡೂ ಮನೆ ಕತ್ಲಾಕೋದು ನನಗಿಷ್ಟ ಇಲ್ಲ. ಅದಕ್ಕೆ ನಿನ್ನ ಸುಮ್ಕೆ ಬಿಡ್ತೀನಿ. ಒಂದ್ ವೇಳೆ ಆ ರಾಧಾ ಹುಡುಗಿ ಕಂಪ್ಲೇಂಟ್ ಮಾಡಿದ್ರೆ ಏನ್ಲಾ ಮಾಡ್ತೀಯಾ? ನನ್ನ ವಿಷಯ ತಗೊಂಡು ಸತ್ ಹೋಗ್ತೀನಿ. ಏಯ್, ಮುಟ್ಟಾಳಂತರ ಮಾತಾಬೇಡ. ನೀನ್ ಸತ್ರ ವಸು ವಿದ್ವೆ ಆಗ್ತಾಳೆ. ತನ್ನ ತಂಗಿ ಬಾಳಿಂಗ್ ಆಯ್ತಲ್ಲ ಅಂತ ಕಂಟಿ ಹುಚ್ಚ ಆಗ್ತಾನೆ ಕಲ. ನನಗದು ಬಿಟ್ರೆ ಬೇರೆ ದಾರಿ ಇಲ್ಲ ಕಾಳಿ. ಇದ್ದು ಶವ ಥರ ಬದುಕೋದ್ಕಿಂತ ಸತ್ ಹೋಗೋದೇ ಮೇಲು. ಏಯ್, ಸಾಯೋ ಮಾತಾಡಬೇಡ. ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ. ಇಲ್ಲಿವರೆಗೂ ಕಂಟಿ ಆಗಲಿ ಪುಟ್ಟಕ್ಕ ಆಗಲಿ ನಂಗೆ ಸಾಕಷ್ಟು ಸಹಾಯ ಮಾಡೋರೆ. ಆದರೆ ನನ್ನಿಂದ ಬರೀ ತೊಂದರೆನೇ ಆಗಿರೋದು. ಒಂದು ವೇಳೆ ಚಂದ್ರು ಅರೆಸ್ಟ್ ಆಗೋ ಪರಿಸ್ಥಿತಿ ಬಂದರೆ ಪುಟ್ಟಕ್ಕನಿಗೋಸ್ಕರ ಕಂಟಿಗೋಸ್ಕರ ನಾನು ಈ ಅಪವಾದನ ನನ್ನ ತಲೆ ಮೇಲೆ ಹಾಕ್ಕೋತೀನಿ. ವಸು ಗುಂಪನ ಉಳಿಸಿ ಕಂಟಿ ಬಂಗಾರಮ್ಮ ಪುಟ್ಟಕ್ಕನ ಋಣನ ತೀರಿಸೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ನೋಡ್ಲಾ, ಒಂದ್ ವೇಳೆ ನೀನ್ ತಗಲಾಕೊಳ್ಳೋ ಸಂದರ್ಭ ಬಂತು ಅಂತಂದ್ರೆ ಬಂಗಾರಮ್ಮ ಅವ್ರನ್ನ ಶೂಟ್ ಮಾಡಿತ್ತು ನಾನೇ ಅಂತ ಹೇಳು. ಏನು ಹೇಳ್ತಿದ್ಯಾ ಕಾಳಿ? ನಿನಗಂದ್ರೆ ಹೆಂಡ್ರು, ತಾಯಿ, ತಂಗಿ ಎಲ್ರೂ ಅವ್ರೆ. ನಿನ್ನೊಬ್ಬನಿಂದ ಪುಟ್ಟಕ್ಕನ್ಗೆ, ಕಂಟಿಗೆ, ಅವ್ರು ನಂಬ್ಕೊಂಡಿರೋ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಹಾಕಿ ನಾನ್ ಬಿಡೋದಿಲ್ಲ. ನಾನೊಬ್ಬ ದಿಕ್ಕಿಲ್ದಿರೋನು. ನಾನು ಜೈಲ್ ಸೇರಿದ್ರೆ ಯಾರಿಗೂ ನಷ್ಟ ಇಲ್ಲ. ಜೀವಕ್ಕಿಂತ ಜೀವನ ಕೊಟ್ಟರೆ ಸಂದಾಗಿರ್ಬೇಕು. ಬೇಡ ಕಾಳಿ. ಸುಮ್ಕೆ ನಾ ಹೇಳಿದ್ದೀನಿ ಕೇಳು. ಇಂಥ ಪರಿಸ್ಥಿತಿ ಬರೋದು ಬೇಡ. ಬಂದ್ರೆ ಬೇರೆ ದಾರಿ ಇಲ್ಲ. ನಡಿ. ಅಯ್ಯೋ ಮನೆ ಆಡಿ ಒಂದಷ್ಟು ದಿನ ಒಟ್ಟಿಗೆ ಇದ್ದಕ್ಕಾದ್ರೂ ನಿಯತ್ತಿಲ್ದೆ ವಿಸಾ ಕೊಡ್ಸಿದ್ಯಲ್ಲ. ನೀನು ಉದ್ದಾರ ಹಾಳಾಗಿ ಹೋಗ್ತಿ ಕಡೆ, ಹಾಳಾಗಿ ಹೋಗ್ತೀಯ.
ನಾನು ಉದ್ಧಾರ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕಡೆ, ನೀನ್ ಮಾತ್ರ ಉಳಿಬಾರ್ದು. ಏನಾಯ್ತದೆ ಈಗ? ನಿಧಾನವಾಗಿ ಬಾಯಿ ಒಣಕಕ್ಕೆ ಶುರು ಆಯ್ತದೆ. ಹಾ, ಹಂಗೆ ಉಸಿರಾಟ ಜಾಸ್ತಿ ಆಯ್ತದೆ, ಬೆವರಕ್ಕೆ ಶುರು ಆಯ್ತದೆ, ತಲೆ ಮ್ಯಾತ್ತಗೆ ಸುತ್ತುತ್ತದೆ, ಆಮೇಲೆ ಹೊಟ್ಟೆ ನೋವು ಶುರು ಆಯ್ತದೆ. ಆಟಯ್ಯ ಆಮೇಲೆ ತಿರುಗಿ 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 ಪಿರಾಣ ಹೊಟ್ಟೋಯ್ತದೆ. ಹೊಟ್ಟೆ ನೋವು ಶುರು ಆಯ್ತಾ? ಅಯ್ಯೋ, ನನ್ನ ಹೊಟ್ಟೆ ನೋವ್ತೈತೆ. ಈಗ ಗೊತ್ತಾಯ್ತಾ ಜೀವದ ಭಯ? ನೀನು ನರಳಿ ನರಳಿ ಎಲ್ಲರ ಮುಂದೆ ಸಾಯ್ಬೇಕ ಕಣೆ. ಈಗ್ಲೇ ನೀನ್ ನಿಕ್ಸೇನ ಪುಟ್ಟಕ್ಕಂತವ ಹೇಳ್ತೀನಿ. ಬಾರೆ. ಅಯ್ಯೋ ನಂಜಮ್ಮ, ಬೇಡ ನಂಜಮ್ಮ, ನಿನ್ ಕೈ ಮುಗಿತೀನಿ. ಬೇಕಂದ್ರೆ ನಿನ್ ಕಾಲಿಗೆ ಕತ್ತಿದೆ ಜಮ್ಮ. ನನ್ಗಿಂತ ಈ ತರ ಕೆಲಸ ಮಾಡೋಕ್ಕಿಲ್ಲ. ನನ್ ಬದುಕ್ಬೇಕು ನಂಜಮ್ಮ. ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ನಂಜಮ್ಮ, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಇನ್ನೊಬ್ಬರ ಜೀವನ ಹಿಂಗೆ ಒದ್ದಾಡೋದು ಕಡೆ. ನಿಂದಾದ್ರೂ ಜೀವ, ಬೇರೆಯವ್ರದಾದ್ರೆ ಕಲ್ಲ. ನಂಜಮ್ಮ, ನಿನ್ ಕೈ ಮುಗಿತೀನಿ. ಇನ್ನೊಂದ್ಗಿಂತ ಇಂತ ಕೆಲಸ ಮಾಡಕ್ಕಿಲ್ಲ, ನನ್ನ ಬದುಕ್ಸು. ಇನ್ನೊಂದ್ಕಿತ ಹಿಂಗ್ ಮಾಡ್ತೀಯಾ? ಇಲ್ಲ ಇಲ್ಲ, ದೇವರಣೆಗೂ ಮಾಡಕ್ಕಿಲ್ಲ. ಮದ್ವೆ ನಿಲ್ಸ್ತೀನಿ. ನನ್ನ ಕಡೆ ನಿಮ್ಮ ಕಡೆ ಇನ್ನೊಂದ್ಗಿಂತ ಇಂತ ನನ್ನ ಮಾಡಕ್ಕಿಲ್ಲ. ನನ್ನ ಬದುಕ್ಸು ನಂಜಮ್ಮ. ನಾನು ಸುಮ್ಮನೆ ಕೊಚ್ಕೊಳಕ್ಕೆ ಅಂತ ಎಲ್ಲ ಮಾತಾಡಿದ್ದು. ದಯವಿಟ್ಟು ನನ್ನ ಸಂಸ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗು ನಂಜಮ್ಮ, ನನ್ ಬದುಕ್ಬೇಕು. ಲೇ, ನಿನ್ನಂಗೆ ಪಿರಾಣ ತೆಗೆ ಕಟ್ಕಿ ನಾನಲ್ಲ ಕಣೆ. ನಿನಗ್ ಭಯ ಪಡ್ಸಕ್ಕೆ ಸುಳ್ಳು ಹೇಳ್ದೆ ಆಟಯ್ಯ. ನೀನ್ ಇಸ ಬೆಸಿದ್ಯಲ್ಲ, ಅದನ್ನ ಚೊಳ್ಬಿಟ್ಟು ಬ್ಯಾರೆ ತಂದಿದ್ದೆ. ನಿಜವಾಗ್ಲೂ? ಇನ್ನೊಂದ್ ಕಿತ್ತ ನೀನ್ ಬಾಲ ಏನಾದ್ರು ಬಿಚ್ತೀಯೋ, ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ, ನಾನೇ ಇಸಾಕ್ತೀನಿ ನಿನ್ಗೆ. ಯಪ್ಪ, ಒಂದ್ ನಿಮಿಷಕ್ಕೆ ನಡಗಿಸ್ಬಿಟ್ಲಲ್ಲ. ಕಪಾಲಕ್ ಬೇರೆ ಪಾಸ್ಪೋರ್ಟ್ ಹೋದ್ಲು. ಯಾಕೆ ಇವಳು ಏನ್ ಕೊಟ್ರು ಕೊಡ್ಬಾರ್ದು. ನನ್ನ ಸರ್ ನಂಗೆ ನಾನು ಇರ್ಬೇಕು. ಬೇರೆ